ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ. ಅದೇ ಮಂಡೇ ಇಂದ ಫ್ರೈಡೇ ವರ್ಗು ಕಷ್ಟಪಡಿ. ನಮ್ಮ ಮಮ್ಮಿ ರೆಡಿ ಔಟ್ ಬಂದ್ವಿ. ನಮಗ್ ತಕ್ಕಂಗೆ ಇರ್ಬೇಕು, ಅವ್ರಿಗೆ ತಕ್ಕಂಗೂ ನಾವು ಇರ್ಬೇಕು. ಸ್ವಲ್ಪ ಫಸ್ಟ್ ವಿಡಿಯೋ ಆನ್ ಮಾಡು. ಚೆನ್ನಾಗಿದೆಯಾ ನೋಡಿ. ಬತ್ತು ಅಂದ್ರೆ ಮಕ್ಕಳು ಕರ್ಕೊಂಡು 5 ರೂಪಾಯಿ ದೋಸೆ ಚಾಮರಾಜಪೇಟೆಗೆ ಹೋಗಿ. ವೈಟ್ ಇಂದ ಎಲ್ಲೋ ಬಂತು, ಎಲ್ಲೋ ಇಂದ ಬ್ಲೂ ಬಂತು. ಹೇಟರ್ ಕುಸ್ಬಿಟ್ಟರ್ ನಿಮ್ ಪ್ರೀತಿಯ ಶಿವಮಾತೆ ನಮಸ್ಕಾರ. ಇವತ್ತು ವಿಷಯ ಏನು ಅಂದ್ರೆ, ನಮ್ಮ ಮಮ್ಮಿ ನಾನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಸರ್ಪ್ರೈಸ್ ಆಗಿ. ಅದನ್ನ ನೋಡಿ ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿನ ಎಲ್ಲೋ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಬೇಕು ಅಂತ ಎಷ್ಟೊಂದು ದಿನದಿಂದ ಆಸೆ. ಇವತ್ತು ನಾನು ಅದನ್ನ ಪೂರೈಸ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಶನ್ಮಾತ್ಮ ದೇವಸ್ಥಾನಕ್ಕೆ ಬನ್ನಿ ತೋರಿಸ್ತಿದ್ವಿ. ಇದೇ ನನ್ನ ಫೇವ್ರೇಟ್ ದೇವಸ್ಥಾನ, ಪ್ರಸನ್ನ ಹತ್ರ ಇರೋದು. ಅಲ್ಲಿ ಬಂದಿದ್ದೀನಿ. ನಮ್ಮ ಮಮ್ಮಿನ ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಮಮ್ಮಿ ಇಲ್ಲೆಲ್ಲೋ ಇದತ್ರ ಹೋಗಿದ್ದಾರೆ. ಅದೇ ಸೀರೆ ಮೇಳ ಅಂತ ಇದೆ, ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಏನೋ ಹಾಕಿದ್ದಾರೆ. ನಮ್ಮ ಮಮ್ಮಿ ಓಡೇ ಹೋಗಿದ್ದಾರೆ. ಅಲ್ಲಿ ಓಡೇ ಹೋಗಿ ಬರ್ತಾ ಇದಾರೆ. ವೆಯ್ಟ್ ಮಾಡ್ತಾನೆ ಇದ್ದೀನಿ. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ. ಅವ್ರನ್ನ ತೋರ್ಸೋದೇ ಒಂದು ಹೀರೋಯಿನ್ ಇಂಟ್ರೊಡಕ್ಷನ್ ತರ ಆಗೋಯ್ತು ನಂದು. ವೆಯ್ಟ್ ಮಾಡ್ಕೊಂಡು ಬರ್ತಿದಾರೆ. ಬನ್ನಿ ಇಲ್ಲಿ ನಮ್ಮ ಮಮ್ಮಿ. ಮಾ ಹಾಯ್ ಮಾಡಮ್ಮ. ಬನ್ನಿ ಹಾಯ್ ಹೇಳಿ. ಹಾಯ್ ಮಾಡಮ್ಮ. ಹಾಯ್ ಇವತ್ತು ನಾನು ನಿನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ಗೆ ಹೇಳು, ನೀನ್ ಅಲ್ಲಿ ನೋಡ್ಕೊಂಡು ಮಾತಾಡಿದ್ರೆ ಆರಾಮ ಮಾತಾಡಮ್ಮ. ಒಂಥರ ಒಂದು ಕಂಪ್ಯೂಟರ್ ಹೆಂಗೆ ಇದ್ ಮಾಡ್ತಾರೆ, ಅದೇ ಒಂಥರ ಸಿಸ್ಟಮೆಟಿಕ್ ಆಗಿ. ಏನ್ ಹೇಳಮ್ಮ? ನಾನು ನೀನ್ ಮಾತಾಡೋದು ನನ್ ಜೊತೆ ತರ ಮಾತಾಡು ಪ್ಲೀಸ್. ನನ್ ಜೊತೆ ಹೆಂಗ್ ಮಾತಾಡ್ತಾ ಹೆಂಗ್ ಮಾತಾಡು. ನಾನು ಒಂದು ಅನ್ಕೊಂಡಿದೀನಿ ಏನಂದ್ರೆ, ನಮ್ಮ ಮಮ್ಮಿನ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗೋಣ ಅಂತ. ಆಮೇಲೆ ಅದ್ರ ಜೊತೆ ಒಂದು ಫನ್ ಇರುತ್ತೆ. ಅದ್ ಫನ್ ನೋಡ್ಕೊಂಡು ತುಂಬಾ ದಿನ ಆಗಿತ್ತು. ಎಲ್ಲಿ ಹೋಗಿ ಎಲ್ಲ ಸುತ್ತಿ ಪ್ಲೀಸ್ ಇಂಟರ್ವ್ಯೂ ತರ ಮಾತಾಡ, ಮಾಮೂಲಿಯಾಗಿ ಮಾತಾಡು. ಶಿವ ಜೊತೆ ಎಲ್ಲ ಹೋಗ್ಬೇಕಂತ ಆಸೆ ಇತ್ತು. ಅಮ್ಮ ಇವಾಗ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಮ್ಮ. ಖುಷಿ ಆಗ್ತಿದೆ. ನಾನು ಸರ್ಪ್ರೈಸ್ ಮಾಡೋಣ ಅನ್ಕೊಂಡೆ. ಆಮೇಲೆ ನಮ್ಮ ಮಮ್ಮಿಗೆ ಏನು ಅಂದ್ರೆ, ನಮ್ಮ ಮಮ್ಮಿ ಬೇರೆ ಫಸ್ಟ್ ಟೈಮ್ ಈ ತರ ವಿಡಿಯೋಸ್ ಎಲ್ಲ ಬರ್ತಿರೋದು. ನಮ್ಮ ಮಮ್ಮಿಗೆ ಒಂದು ನಾಚಿಕೆ ನೋಡಿ ಹೆಂಗ್ ನಿಂತೈತೆ. ನಿಂತ್ರೆ ಸ್ಟೈಲ್ ನೋಡಿ. ಅಟೆನ್ಷನ್ ಸ್ಮೈಲ್ ನೋಡಿ. ಅಟೆನ್ಷನ್ ಅಂತ ನಿಂತೈತೆ. ಅರೆ ಬನ್ನಿ ಇವಾಗ ಹೋಗೋಣ. ರೆಡಿ ಓಕೆ ಬಾಯ್ ಅಂತ ಹೇಳಿದ್ರು. ಅಮ್ಮ ನನ್ನ ವ್ಯೂವರ್ಸ್ ಗೆಲ್ಲ ಏನಂತ ಹೇಳ್ತೀಯಮ್ಮ? ಏನಾದ್ರು ನಿಮ್ ಕಡೆಯಿಂದ? ಎಲ್ರು ಹಿಂಗೆ ಶನಿವಾರ ಭಾನುವಾರ ಪೇರೆಂಟ್ಸ್ ನ ಕರ್ಕೊಂಡು ಹೋಗಿ. ಆಮೇಲೆ ಬೇರೆ ಏನಾದ್ರು ಅಂದ್ರೆ ಎಲ್ಲ ಜಾಲಿಯಾಗಿರ್ಬೇಕು ಅಷ್ಟೇ. ಇವಾಗ ನಮ್ಮ ಮಮ್ಮಿ ಅಂತೂ ಫುಲ್ಲು ಫ್ರೆಂಡ್, ಸೀರಿಯಸ್ ಆಗಿ ಜಾಲಿಯಾಗಿರ್ಬೇಕಷ್ಟೇ. ಜಾಲಿಯಾಗಿ ಎಲ್ಲಿಂದ ಎನರ್ಜಿ ಬಂತು ಅಂತ ಗೊತ್ತಾಯ್ತಾ ನಿಮ್ಗೆ? ಫೈನಲಿ ಶನಿವಾರ ಭಾನುವಾರ ಮಾತ್ರ ಜಾಲಿ. ಮಂಡೇ ಇಂದ ಫ್ರೈಡೇ ವರ್ಗು ಕಷ್ಟಪಡಿ. ಮಂಡೇ ಟು ಫ್ರೈಡೇ ಕಷ್ಟ ಬಿಡಿ. ಸ್ಯಾಟರ್ಡೆ ಸಂಡೇ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಮತ್ತೆ ಲವರ್ ಜೊತೆ ಮಜಾ ಮಾಡಿ ಅಲ್ವಮ್ಮ? ಬನ್ನಿ ಇವಾಗ ಹೋಗೋಣ ರೆಸ್ಟೋರೆಂಟ್ ಹತ್ರ. ಅದಕ್ಕಿಂತ ಇನ್ನೊಂದೇನು ವೈಬ್ ಇದೆ ಅಂದ್ರೆ, ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಏನಂದ್ರೆ, ನಮ್ಮ ಮಮ್ಮಿಗೆ ಒಂದು ಇವತ್ತು ಸೀರೆ ಹಾಕೊಂಡ್ ಬಂದಿದ್ದಾರೆ ನಮ್ಮ ಮಮ್ಮಿ. ನಾನು ಚುಡಿದಾರ್ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸಕ್ಕದಾಗಿರುತ್ತೆ. ನಮ್ಮ ಮಮ್ಮಿಗೆ ಇನ್ನೂ ಹೇಳಿಲ್ಲ ನಾನು. ಬನ್ನಿ ಒಂದು ಸ್ಟುಡಿಯೋ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಚುಡಿದಾರ್ ಕೊಡ್ಸೋಣ. ಬಂದಿರುತ್ತೆ ಬನ್ನಿ. ಇವಾಗ ನಮ್ಮ ಮಮ್ಮಿನ ಕರ್ಕೊಂಡು GT ಮಾಲ್ ಹತ್ರ ಬಂದಿದ್ದೀನಿ. ನಮ್ಮ ಮಮ್ಮಿ ಮುಂದೆ ಹೋಗ್ತಿದ್ದಾರೆ. ಆಲ್ರೆಡಿ ಹೋಗ್ತಾ ಇದಾರೆ ಮುಂದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಇದನ್ನೇ ನಮ್ಮ ಮಮ್ಮಿ ರೆಸ್ಟೋರೆಂಟ್ ಅನ್ಕೋಬಿಟ್ಟಿರುತ್ತೆ. ಹೊರಗಡೆ ಏನೋ ಒಂದು ಕೊಡಿಸ್ತಾನೆ, ಪಿಜ್ಜಾ ಬರ್ಗರ್ ಅಂತ. ಇವಾಗ ಅದೆಲ್ಲ ಪ್ಲಾನ್. ಅದೇ ನಾನು ಹೇಳಿದ್ನಲ್ಲ ಅವಾಗ್ಲೇ, ಸ್ಟುಡಿಯೋ ಅಲ್ಲಿ ಚುಡಿದಾರ್ ಕೊಡಿಸ್ಬಿಟ್ಟು ಮಮ್ಮಿ ಕೇಳಿಸ್ಕೊಂಡಿದ್ದಾರೆ. ಚುಡಿದಾರ್ ಕೊಡಿಸ್ಬಿಟ್ಟು ಚುಡಿದಾರಿಂದ ನಮ್ಮ ಮಮ್ಮಿನ ಅಲ್ಲೇ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ರೆಸ್ಟೋರೆಂಟ್ಗೆ. ಅದು ಎಲ್ಲಿ ಅಂದ್ರೆ ರೆಸ್ಟೋರೆಂಟ್ ನಾಗರಬಾವಿ ಹತ್ರ. ಬನ್ನಿ, ನಾನು ಹೋಗಿಲ್ಲ ಆ ರೆಸ್ಟೋರೆಂಟ್ಗೆ. ಬನ್ನಿ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಮತ್ತೆ ಸ್ಟೇಟಸ್ ಮತ್ತೆ ಅದೆಲ್ಲ ಹಾಕಿದ್ರು. ಬಟ್ ಬನ್ನಿ ಇವಾಗ ನಮ್ಮ ಮಮ್ಮಿ ಕೇಳ್ತೀನಿ ನೋಡಿ, ಏನಕ್ಕೆ GT ಮಾಲ್ಗೆ ಬಂದಿದ್ದೀವಿ ಅಂತ. ಇವಾಗ GT ಮಾಲ್ ಹತ್ರ ಬಂದಿದೀವಿ. ಏನಕ್ಕಮ್ಮ, ಏನಕ್ಕೆ ಇರ್ಬೋದು? GT ಮಾಲ್ ಅಂದ್ರೆ ಡಿಮಾರ್ಟ್. ಇಟ್ಕೊಂಡು ಮಾತಾಡೋಣ. ಏನಕ್ಕೆ ಇರ್ಬೋದು? ಏನಕ್ಕೆ ಇರ್ಬೋದು? ಇಟ್ಕಲ್ಲ ಹಂಗೆ ಕೈಗೆ. ಏನಕ್ಕೆ ಅಂದ್ರೆ ಫನ್ ಇರ್ಬೋದು. ಏನಕ್ಕೆ ಇರ್ಬೋದು ಇವಾಗ GT ಮಾಲ್ ಬಂದಿರೋದು? ಬರ್ತಡೇ ಸೆಲೆಬ್ರೇಷನ್. ಯಾರು ಬರ್ತಡೇ? ನಮ್ಮ ಮಗಂದು. ನನ್ ಬರ್ತಡೇ ಆಗಿ
ಆಯ್ತು, ಒಂದು ವಾರನೇ ಆಯ್ತು. ನಮ್ಮ ಮಮ್ಮಿ ನೋಡಿದ್ರೆ ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟಿ ಅಂತೆ. ಅದದ್ದಲ್ಲ ಪಾರ್ಟಿ ನಮ್ಮ ಮಮ್ಮಿಗೆಲ್ಲ ನಾನು ಪಾರ್ಟಿ ಕೊಡ್ಸಲ್ಲ. ಏನಕ್ಕೆ ಅಂದ್ರೆ ನಮ್ಮ ಮಮ್ಮಿನ ನಂಗೆ ಪಾರ್ಟಿ ಕೊಡ್ಸ್ಬೇಕು, ನಾನು ಹುಟ್ಟಿದೀನಲ್ಲ ಅದಕ್ಕೆ. ಆಮೇಲೆ ಇನ್ನೊಂದೇನೋದು ನಮ್ಮ ಮಮ್ಮಿ ಹತ್ರ ಕೇಳೋಣ ಬನ್ನಿ. ಏನಕ್ಕೆ ಇರ್ಬೋದಮ್ಮ, ಹೇಳಮ್ಮ ಏನಕ್ಕೆ ಇರ್ಬೋದು. ಸುಪ್ರಿಯಾ ಬರ್ಡೇ ಇರ್ಬೋದು, ನಮ್ ಮಗಂದ್ ಆಗೋಯ್ತು ಅಂದ್ರೆ ಸುಪ್ರಿಯಾ ಇರ್ಬೋದು. ಏನಕ್ಕೆ ಒಂದ್ ಗೆಸ್ ಮಾಡಮ್ಮ ಏನಕ್ಕೆ. ಇಲ್ಲ ನನ್ ಬರ್ಡೇನಾ ಏನಕ್ಕೆ ಇರ್ಬೋದು ಹೇಳಮ್ಮ. ಏನಕ್ಕಮ್ಮ ಏನಕ್ಕೆ ಇರ್ಬೋದಮ್ಮ. ಬನ್ನಿ ಹಂಗೆ. ಏನೋ ಬ್ಯಾಲೆನ್ಸ್ ಏನೋ ಸೆಲೆಬ್ರೇಷನ್ ಅಂತ ಗೊತ್ತಾಗ್ತಿದೆ, ಅದ್ ಏನಂತ ಕ್ಯಾಮ್ರಾ ನೋಡಿ ಮಾತಾಡ್ಬೇಡ, ನನ್ ಜೊತೆ ನೋಡಿ ಮಾತಾಡ. ಏನ್ ಹೇಳು ಏನಕ್ಕೆ. ಏನೋ ಬ್ಯಾಲೆನ್ಸ್ ಏನೋ ಒಂದ್ ಐಟಮ್ ಮಿಸ್ಸಿಂಗ್, ಅದ್ ಏನಂತ ಗೊತ್ತಾಗ್ತಲ್ಲ. ನಿಜ ಹೇಳು, ಗೊತ್ತಾಗೋತ್ತಿಲ್ಲ. ನಿಂದೆ ಬರ್ತದೆ. ನಂದೇನಾ ಸರಿ ಬಾ. ಬನ್ನಿ ಇವಾಗ ಎಲ್ಲ ಕುತ್ಕೋಣ. ಅಲ್ಲಿ ಜಾಗ ಇದ್ರೆ ನಾವು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ಗೆ ಗೊತ್ತು. ಹೌದು. ಅರ್ಥ ಆಯ್ತಾ? ಅದ ಹೇಳಿದೀನಿ. ಏನಕ್ಕೆ ದೀಪ ಮೇಲೆ ಏನಕ್ಕೆ ಬಂದಿರ್ಬೋದು, ಅಲ್ಲೇ ಕುತ್ಕೋಣ ಅಂತ. ಅದೇ ಏನಕ್ಕೆ ನೀವು ಏನೋ ಸೆಲೆಬ್ರೇಷನ್ ಮಾಡ್ತೀರಿ, ಏನು ಅಂತ ಗೊತ್ತಾಗ್ತಲ್ಲ. ಆದ್ರೆ ನಿಮಗೆ ಸರ್ಪ್ರೈಸ್ ಅಮ್ಮ, ನಿಮಗೆ ಸರ್ಪ್ರೈಸ್. ಸುಪ್ರಿಯಾಗೆ ಬೇರೆ ಕೆಲಸ ಸಿಕ್ಕಿದೆ. ಅದೇ ಜಿಟಿ ಮಲ್ಲ ಲೈಫ್ ಹೌಸ್ ಕೀಪಿಂಗ್ ಕೆಲಸ. ಸುಪ್ರಿಯಾ ಹೌಸ್ ಕೀಪಿಂಗ್ ಕೆಲಸ ನೋಡಿ. ಇಲ್ಲ ನಾನು ಹಂಗೆಲ್ಲ ಬಿಡಲ್ಲ. ಒಂದು TCS ಕಂಪನಿ ಅದ್ರ ದಿನ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಫಿಲಂ ಕರ್ಕೊಂಡು ಹೋಗ್ತಾರ ಫಿಲಂಗೆ. ಫಿಲಮ್ಗೆ ಅಂದಿದ್ರೆ ಇವಾಗ ರೆಸ್ಟೋರೆಂಟ್ ಹೋಗಕ್ ಕ್ಯಾನ್ಸಲ್ ಆಗ್ತಿತ್ತು, ರೆಸ್ಟೋರೆಂಟ್ ಪ್ಲಾನ್ ಕ್ಯಾನ್ಸಲ್ ಆಗ್ತಿತ್ತು ಫಿಲಮ್ಗೆ ಆಗಿದ್ರೆ. ಇವಾಗ ಬೇರೆ ಏನಿರ್ಬೋದು ಹೇಳಮ್ಮ. ಇರೋದೇ ಫುಲ್ ಕನ್ಫ್ಯೂಷನ್ ನೋಡಿ. 3 ಜನ. ಇವ್ರ ಬರ್ತಡೇನೂ ಇಲ್ಲ, ನನ್ ಬರ್ತಡೇನೂ ಇಲ್ಲ, ಇನ್ನೂ ಇಲ್ಲ. ಹೇಳು ಆತರ ಗೊತ್ತಾಗಿಲ್ಲ. ಆತರ ಇರಿ, ಒಂದ್ 5 ನಿಮಿಷ ಅಮ್ಮ, ಒಂದ್ 5 ನಿಮಿಷ ವೇಟ್ ಮಾಡಮ್ಮ. ಫೈನಲಿ ನಮ್ಮ ಮಮ್ಮಿ ಕ್ಯೂರಿಯಾಸಿಟಿನ ಇವಾಗ ಶೋ ಮಾಡೋ ಟೈಮ್ ಬಂತು. ನಮ್ಮ ಮಮ್ಮಿ ನೋಡಿ ಬರ್ತಾ ಇದಾರೆ ಅಲ್ಲಿ. ಬಾಮ ಬೇಗ ಗೆಸ್ ಮಾಡ್ದಮ್ಮ ಏನು ಅಂತ. ಹೇಳಮ್ಮ. ಇವಾಗ ಟೋಟಲಿ ನಮ್ಮ ಮಮ್ಮಿನ ಇವಾಗ ಚೇಂಜ್ ಮಾಡೋ ಟೈಮ್ ಬಂತು. ನಮ್ಮ ಮಮ್ಮಿನ ಇವಾಗ ಜಿಕ್ ಅಂತ ಚೇಂಜ್ ಮಾಡ್ತೀನಿ. ಯಾವ ತರ ಚೇಂಜ್ ಅಮ್ಮ ಹೇಳಮ್ಮ. ಚೇಂಜ್ ಹೇಳು ಚಕ್ಕಂತ. ನಮ್ಮ ಮಮ್ಮಿ ಫುಲ್ ಕ್ಯೂರಿಯಾಸಿಟಿ, ಏನಿದು ಏನಾಯ್ತು ಏನು ಅಂತ ನಿಂತ್ಕೊಂಡ್ಬಿಟ್ರೆ. ಇವಾಗ ಸ್ಟುಡಿಯೋ ಒಳಗಡೆ ಹೋಗೋಣ, ಅರ್ಥ ಆಯ್ತಾ? ಸ್ಟುಡಿಯೋ ಒಳಗಡೆ ಹೋಗ್ಬಿಟ್ಟು ನಮ್ಮ ಮಮ್ಮಿಗೆ ಯಾವ್ದಾದ್ರು ಒಂದು ಡ್ರೆಸ್ ಇಸ್ಕೊಡ್ತೀನಿ. ಯಾವ ತರ ಅಂದ್ರೆ ನಂಗೆ ಚಿಕ್ಕ ಏಜ್ ಇಂದನೂ ಇಷ್ಟ. ಏನಂದ್ರೆ ನಮ್ಮ ಮಮ್ಮಿಗೂ ಗೊತ್ತದು ಚುಡಿದಾರ್ ಹಾಕಿಸ್ಬೇಕು ಅಂತ. ಏನಮ್ಮ ನಿಜ ಹೇಳಮ್ಮ, ನಾನು ಹೇಳಿದ್ದೀನ ಇಲ್ವಾ ನಿಮ್ದು ನನ್ನ ಜೊತೆ? ಅದೇ ನಮ್ಮ ಮಮ್ಮಿ ಶೈ ನೋಡಿ ಇಲ್ಲಿ ಮಕ್ಕ ಇಲ್ಲಿ. ಅದಲ್ಲ ಅಮ್ಮ, ನಿಜ ಹೇಳಮ್ಮ, ನಂಗೆ ಇಷ್ಟನ ಇಲ್ವಾ? ಬಾಯ್ಬಿಟ್ಟು ಮಾತಾಡೋಣ. ಚಿಕ್ಕ ವಯಸ್ಸಿಂದ ಇಷ್ಟ. ಇವಾಗ ಎಷ್ಟು ವಯಸ್ಸು? ಇವಾಗ ಬಿಡು, ಏಜ್ 24. ಬಟ್ ನಂಗೆ ನಿಜಾನ ಇಲ್ವಾ ಹೇಳಮ್ಮ? ಇವಾಗ ಅದಕ್ಕೆ ನಮ್ಮ ಮಮ್ಮಿಗೆ ಒಂದು ಚುಡಿದಾರ್ ಇಸ್ಕೊಡೋಣ ಅಂತ, ಅದಕ್ಕೆ ಒಂದು ಸ್ಟುಡಿಯೋ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ಮಮ್ಮಿಗೆ ಚುಡಿದಾರ್ ಹಾಕ್ಸ್ಬಿಟ್ಟು ಅಲ್ಲೊಂದು ಶೋ ನೋಡೋಣ. ನಮಗೆ ಹಿಂಗಂತ ಐತೆ. ಅವಳು ನೋಡ್ರಿ ಇಲ್ಲೇ ಅವಳೆ. ನಮ್ಮ ಮಮ್ಮಿ ಅಭಿಮಾನಿಗಳು ಬೇರೆ ಇದ್ದಾರೆ ಇಲ್ಲಿ. ಹಿಂಗಮ್ಮ ಕತೆ ಆ ಕಡೆ. ಲೇಡಿ ಸೆಕ್ಷನ್ಸ್ ಇಲ್ಲ. ಅಮ್ಮ ಈ ತರ ಹಾಕ್ತೀಯಾ ಯಾವ ತರ ಬೇಕು ಇವತ್ತು ಹೇಳು, ಪರವಾಗಿಲ್ಲ. ನಿಮ್ ಗಂಡ ಬೈಯಲ್ಲ. ನಮ್ಮ ಅಪ್ಪಂಗೆ ನಾನು ಹೇಳ್ಕೊಂತೀನಿ. ಕ್ಯಾಮ್ರಾಮನ್ ನೋಡಿ ಎಲ್ಲೋ ತೋರಿಸ್ತವ್ರೆ, ಹುಡುಗಿನ್ ತೋರಿಸ್ತವ್ರೆ. ಹೇಳಮ್ಮ ಯಾವ ತರ ಮಾಡ್ತೀಯಾ? ಮಮ್ಮಿಗೆ ನಾಚಿಕೆ ಆಗ್ತದೆ. ಇಲ್ಲಿ ಬಂದ್ ತೋರಿಸ್ ನಮ್ಮ ಮಮ್ಮಿ ನಾಚಿಕೆ. ನೀವು ಬೈಟ್ ನೋಡಿ, ಇದಂದ್ರೆ ಯಾವ್ದಮ್ಮ? ಇದು ತಗೊಳ್ಳೋಣ ನಿಮ್ಗೆ. ಇದು ತಗೊಳ್ಳೋಣ. ಹೌದು, ಡಿಸೈನ್ ತೋರಿಸ್ರಿ ಅನ್ಕೊಂಡು. ಇದು ನೋಡಿ, ಚೂಡಿದಾರ. ಯಾವ್ದು ಇಷ್ಟ ಆಯ್ತು ನೋಡಮ್ಮ. ಚೆನ್ನಾಯ್ತಾ? ಯಾಕೆ ಹಿಂಗೆ ಕ್ಲೀನಾಗಿ ಎತ್ಕೊಂಡು ಇವಾಗ ಇದನ್ನ ಹಾಕೊಂಡು ಟ್ರೈಲ್ ಮಾಡ್ಕೊಂಬ. ನಮ್ಮ ಮಮ್ಮಿಗೆ ಎಲ್ಲಾದ್ರೂ ಮಾಲ್ ಕರ್ಕೊಂಡು ಹೋಗ್ಬೇಕು. ಮಾಲಿಂದ ಒಂದು ಔಟ್ಫಿಟ್ ಚೇಂಜ್ ಮಾಡಿಸ್ಕೊಂಡು ನನ್ನ ಜೊತೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಸೀರಿಯಸ್ ಆಗಿ ಹೇಳ್ತಿರೋದು ನಾನು. ಇನ್ನ ನಂಗೆ ಒಂದು ಆಸೆ ಇತ್ತು, ಏನಕ್ಕೆ ನಮ್ಮ ಮಮ್ಮಿನ ಎಲ್ಲ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ. ಇವತ್ತು ನನಗೊಂದು ಚಿಕ್ಕ ಆಸೆ ನೆರವೇರಿದೆ.
ನಮ್ಮ ಮಮ್ಮಿ ಜೊತೆ ಇನ್ನೂ ದೊಡ್ಡ ದೊಡ್ಡ ಆಸೆ ಎಲ್ಲ ಇದೆ, ಅದೆಲ್ಲ ನೆರವೇರಿಸ್ತೀನಮ್ಮ ನಿಜ. ಆಯ್ತಪ್ಪ. ನಿಂಗೆ ಹೆಂಗ ಅನಿಸ್ತೈತಮ್ಮ ಇವಾಗ? ಥ್ಯಾಂಕ್ ಯು ಅಪ್ಪ, ಖುಷಿ ಆಯ್ತು. ನೀನ್ ಯಾಕೆ ಹಿಂಗ್ ನಿಂತಿದ್ಯಾ? ಕರೆಕ್ಟ್ ಆಗಿ ಮಾತಾಡ, ಪರವಾಗಿಲ್ಲ. ಸರಿ, ಖುಷಿ ಆಯ್ತು. ಇಲ್ಲ ಅದೇ ಹಳೆ ಸುಶೀಲಾ ಹೋಗಿ ಹೊಸ ಸುಶೀಲಾ ಬಂದ್ಬಿಟ್ಟವಳೆ. ನಾನು ನಮ್ಮ ಮಮ್ಮಿ ರೆಡಿ ಔಟ್ ಬಂದ್ವಿ. ನಾನು ಗ್ಯಾಪ್ ಅಲ್ಲಿ ಒಂದು ಶರ್ಟ್ ತಗೊಂಡ್ಬಿಟ್ಟೆ. ಆ ಶರ್ಟ್ ಸ್ವಲ್ಪ ನಂಗೆ ಯಾಕೋ ಡಿಸ್ಟ್ರಾಕ್ಷನ್ ಆಗ್ತಿತ್ತು, ಅದಕ್ಕೆ. ಮತ್ತೆ ಅಮ್ಮ, ನಿನ್ಗೆ ಹೆಂಗಮ್ಮ ಅನ್ಸ್ತು ನಿನ್ನ ಔಟ್ಫಿಟ್? ಸೂಪರ್ ಆಗಿದೆ. ಔಟ್ಫಿಟ್ ಒಂದ್ಸಲಿ ನೋಡಿ ತೋರಿಸ್ಬಿಟ್ಟು. ಸೂಪರ್ ಆಗಿದೆ. ಚೆನ್ನಾಯ್ತಾ? ನೀನ್ ಯಾಕೆ ಹಂಗ್ ನಿಂತಿದ್ದೆ? ಸ್ವಲ್ಪ ಫ್ರೀ ಆಗಿರು. ಚೆನ್ನಾಗಿದೆ. ನಮ್ಮ ಮಮ್ಮಿ ಪ್ರೊಫೈಲ್ ತೋರಿಸ್ತಾ ಇದಾರೆ, ಲೆಫ್ಟ್ ರೈಟ್ ಅಂತಾರ. ಇವಾಗ ಕರೆಕ್ಟ್ ಆಗಿ ಸುಕ್ಕ ಹತ್ರ ಬಂದಿದೀವಿ. ನಾಗರಬಾವಿಲಿ ಇದೆಯಲ್ಲ, ಅಲ್ಲಿ ಕಾಣ್ತಾ ಇದೆ. ಅಲ್ಲಿ ಬಂದಿದೀವಿ ಇವಾಗ ಇಬ್ರು. ಬನ್ನಿ ಅಲ್ಲಿ ಹೋಗೋಣ ಇವಾಗ. ಅದೇ ಮಾಡಿ ಸ್ಟೂಡೆಂಟ್ ಅಲ್ಲಿ ಕಾಣಿಸ್ತಾ ಇತ್ತು. ಹೆಂಗೈತಮ್ಮ? ಹೆಂಗೈತ ನೋಡಕ್ಕೆ? ಚೆನ್ನಾಯ್ತಾ? ಹೆಂಗ ಅನಿಸ್ತೈತೆ? ಹೋಗಿದ್ವಿ ತರ ರೆಸ್ಟೋರೆಂಟ್ಗೆ ಫಸ್ಟ್ ಟೈಮ್. ಹೊರಡೆ ಹೆಂಗಿರ್ಬೋದು? ಸುಮ್ಮನೆ ಒಂದು ಗೆಸ್ ಮಾಡು. ಹೆಂಗಿದೆ? ಪ್ಯಾಲೇಸ್ ತರ ಕಾಣಿಸ್ತಾ ಇದೆಯಾ? ಆಗ ಪ್ಯಾಲೇಸ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೀನ್ ನನಗೆ ರೋಡ್ ದಾಟಿಸ್ತಾ ಇದ್ದೆ, ಇವಾಗ ನಾನ್ ಕೈ ಹಿಡ್ಕೊ ರೋಡ್ ಇಲ್ಲಿ ನೋಡಿ ಟ್ರಾಕ್ಟರ್ ಬಂತ. ಹೆಂಗಮ್ಮ ರೋಡಲ್ಲಿ ಹೋಗ್ಬೇಕಾದ್ರೆ ಕೈ ತೋರ್ಸ್ಕೊಂಡು ಹೋಗ್ಬೇಕು? ಚಿಕ್ಕ ಏಜಲ್ಲಿ ಹೇಗ್ ಕೊಡ್ತಾ ಇದಲ್ಲ ನಮ್ಮ ಮಮ್ಮಿ. ಅವಾಗ ಕೈ ಹಿಂಗ್ ಅಂದ್ಕೊಂಡು ಹಿಂಗ್ ಹೋಗ್ಬೇಕಿತ್ತು, ಹಂಗ್ ಇದ್ ಮಾಡ್ತಿದ್ರು. ಟಿವಿ ಹೆಂಗೈತಮ್ಮ? ಇದು ಸಾಕರ್ ಹಿಡಿತಾರೆ. ಇವಾಗ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಕ್ರಿಸ್ಟಿಯಾನೋ ರೊನಾಲ್ಡೋ ಇದಾರಲ್ಲ, ಅವ್ರು ಸೋತವ್ರು ಗೊತ್ತಾ? ಹೆಂಗೈತಮ್ಮ ಪ್ಲೇಸ್? ಹೆಂಗೈತಮ್ಮ? ಮೀನ್ ಐತಿ, ಮೀನ್ ತೋರಿಸಿ ನಿಮಗೆ. ಹಂಗಿಂದ ಬನ್ನಿ, ಮೇಲಿಂದ ಬನ್ನಿ. ಓ, ನಮ್ಮ ಮಮ್ಮಿನ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾವ್ರೆ. ಮೀನೆಲ್ಲ ಚೆನ್ನಾಯ್ತಲ್ಲ. ಹಂಗೇಲಿ ಬನ್ನಿ. ಮೀನ್ ನೋಡಲ್ಲಿ ಇಲ್ಲ ಈ ಕಡೆ. ಓ, ಆ ಕಡೆ ಈ ಕಡೆ ಬರುತ್ತೆ ಅದು. ಐತೆ ಅಲ್ಲಿ ಇದೆ ನೋಡು. ಬಾ. ಇವಾಗ ಟೇಬಲ್ ರಿಸರ್ವೇಶನ್ ಮಾಡಿದ್ಯಾ ನಾನು? ಪ್ಯಾಲೇಸ್ ತರ ಇದೆಯಾ? ಹ್ಯಾಪಿನಾ? ಏನ್ ತಿಂತೀಯಾ? ಇಡ್ಲಿ ವಡಾ ಬುಟ್ಟಿ. ಇಡ್ಲಿ ವಡಾ ಬುಟ್ಟಿ, ಪಿಜ್ಜಾ ಗಿಜ್ಜಾ ತಿಂತೆ. ನಾನು ಶನಿವಾರ ನಾನ್ ವೆಜ್ ತಿನ್ನಲ್ಲ. ನೀನ್ ತಿಂತೀಯ ನಾನ್ ವೆಜ್? ನಮ್ಮ ಮಮ್ಮಿ ವಿಡಿಯೋ ಎಲ್ಲ ಮಾಡುತ್ತೆ, ನೋಡಿದ್ರ? ಯಾರಿಗ್ ತೋರ್ಸಕ್ಕಮ್ಮ ವಿಡಿಯೋ? ಸುಮ್ನೆ ಅದ್ರಲ್ಲಿ ಫಸ್ಟ್ ವಿಡಿಯೋ ಆನ್ ಮಾಡು. ಇನ್ನು ಆನ್ ಮಾಡಿಲ್ವಾ ನಾನು? ಆನ್ ಮಾಡ್ದೆ ಮತ್ತೆ ಹಿಂಗ್ ಮಾಡ್ತಿದ್ರೆ ಗೋವಿಂದ. ಅಯ್ಯೋ, ವಿಡಿಯೋ ಮಾಡ್ದೇನೆ ಈಗಂದ್ರೆ ಏನ್ ತಿಂತೀಯಮ್ಮ? ನೀನೇ ಕೊಡ್ಸು. ನಾನ್ ಹೆಂಗಮ್ಮ ದೊಡ್ಡವ್ರ ಮುಂದೆ ನಾನ್ ಹೆಂಗ್ರಿ ಕೊಡ್ಸಕ್ಕಾಗುತ್ತೆ? ಗೋಬಿ ಮಂಚೂರಿ. ಇನ್ನೂ ಏನಮ್ಮ ಇದೆ? ಗೋಬಿ ಮಂಚೂರಿ. ನಿನ್ಗೇನೋ ಒಂದ್ ತಂದಿದೀನಿ ನಾನು, ಗೊತ್ತಾ? ಯಾಕಮ್ಮ ಸೈ ನಿನಗೆ? ನಾನು ನಿನ್ನ ಕೊಡ್ತೀನಿ ಅನ್ಕೊಂಡ ನಿನಗೆ. ಯಾಕಲ್ಲ ತಗೊಳಮ್ಮ. ಸರಿಯಪ್ಪ. ಇದು ನಮ್ಗೆ 3 ಜನ ಮಕ್ಕಳು ನನ್ಗೆ ಅಂತ. ಹಂಗಲ್ಲ. ಸರಿ, ಥ್ಯಾಂಕ್ ಯು ಪಾ. ಚೆನ್ನಾಗಿದೀಯಾ ನೋಡಿ? ನಮ್ ಮಗ ತುಂಬಾ ದಿನದಿಂದ ಆಸೆ ಪಟ್ಟಿರೋದು ಇವತ್ತು ನೆರವೇರ್ತಾ ಇದೆ. ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ರೆ ಅವಾಗ
ವಿಸಿಟ್ ಮಾಡ್ತೀನಿ. ನನಗೆ ಈ ತರ ಕೆಫೆಸ್ ಮತ್ತೆ ಹಿಲ್ ಸ್ಟೇಷನ್ಸ್ ಮತ್ತೆ ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್. ನ್ಯೂ ಪ್ಲೇಸ್ ಎಲ್ಲ ಇಷ್ಟ ನನ್ ಮಗನ್ಗೆ. ನ್ಯೂ ಪ್ಲೇಸ್ ಮತ್ತೆ ಎಕ್ಸ್ಪ್ಲೋರ್ ಮಾಡೋದಂದ್ರೆ ತುಂಬಾ ಇಷ್ಟ. ಆಮೇಲೆ ಇವಾಗ ಸ್ವಲ್ಪ ಯೂಟ್ಯೂಬ್ಸ್ ಎಲ್ಲ ನೋಡ್ತೀನಲ್ಲ, ಅಲ್ಲೆಲ್ಲ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡ್ತಿದ್ರು. ಕನ್ನಡದಲ್ಲಿ ಜಾಸ್ತಿ ಯಾರು ವ್ಲಾಗರ್ಸ್ ಇಲ್ಲ. ಅಮ್ಮ ಇವಾಗ ಏನ್ ತಿಂತೀಯಮ್ಮ ನೀನು? ರೊಟ್ಟಿ ಕರಿ. ಬೇರೆ ತರ ಕಾಸ್ಟ್ಲಿ ಆಗಿರೋದು. ಇವಾಗ ಟ್ಯಾಕ್ಸ್ ಹಾಕ್ಬೇಕು ಅಂದ್ರೆ ಒಬ್ಬರಿಗೆ ಹೆಂಗ್ ಗೊತ್ತ ಹಾಕ್ಬೇಕು? ನನ್ಗೆ ಮ್ಯೂಸಿಕ್ ಬರ್ತಾ ಇತ್ತು ನೋಡ, ಆತರ ಟಕ 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 ಅಂತ ನಾವು ನಾನ್ ವೆಜ್ ತಿನ್ನೋದಿಲ್ಲ. ನಾನ್ ಇವತ್ತು ನಾನ್ ವೆಜ್ ತಿನ್ನಲ್ಲ. ಶನಿವಾರ ಇವತ್ತು ನಮ್ಗೆ ವೆಜ್ ಪಲಾವ್. ನಮ್ಮ ಮಮ್ಮಿ ಹೇಳಕ್ ಹಿಂದೆ ಮುಂದೆ ನೋಡ್ತಾ ಐತೆ. ಇವಾಗ ನಾನೇ ಆರ್ಡರ್ ಮಾಡ್ತೀನಿ ನಮ್ಮ ಮಮ್ಮಿಗೆ. ಫುಲ್ ಕಾಸ್ಟ್ ಇರ್ತೀನಿ ನಮ್ಮ, ಸರಿನಾ? ನಮ್ಮ ಮಮ್ಮಿ ತಿಂದಿರ್ಲೇಬಾರ್ದು ಆ ತರ ಕೊಡಿಸ್ತೀನಿ ಇವತ್ತು. ಐತೆ ಗೊತ್ತಾ ಮೈಂಡ್ ಸ್ಕ್ಯಾನ್. ಸ್ಕ್ಯಾನ್ ಮಾಡಿದ್ರೆ ಕರೆಕ್ಟ್ ಆಗಿ ನೋಡಿ. ಇವಾಗ ನಿಮ್ಗೆ ಫುಡ್ ಮೆನು ನೋಡಿ. ಇವಾಗ ಸುಖ ಆಫರ್ಸ್ ಅಂದ್ರೆ ಅದು ಇಲ್ಲಿರೋ ಆಫರ್ಸ್ ಫುಡ್ ಮೆನು. ಫಸ್ಟ್ ತರ ನಮ್ಗೆ ಬಂದ್ಬಿಟ್ಟಿದೆ ಬಿಲ್ ಮೇಡಮ್, ಹಂಗೆಲ್ಲ ಇಲ್ಲ. ತಿನ್ಬಿಡೋದು, ಇದಕ್ಕೆ ಸ್ಕ್ಯಾನ್ ಮಾಡಿ ದುಡ್ಡು ಕಳ್ಸೋದು, ಹೋಗೋದು ಫೋನ್ ಪೇ ಅಷ್ಟೇ. ಫೋನ್ ಪೇ ಮಾತ್ರ ಹೋಗ್ತಾರೆ. ಪೇ ಮಾತ್ರ ಅವ್ರ ಹತ್ರ ಹೋಗಿ ಮಾಡ್ಬೇಕು. ಏನಕ್ಕೆ ಕೇಳಿ ಓಡೋಗ್ಬಿಡ್ತಾರೆ ಅಂತ. ಸುಪ್ರಿಯಾ ತಿನ್ನಕ್ ರೆಡಿ ಆಗಿದ್ದಾಳೆ. ನೀನ್ ಹಿಂಗೆಲ್ಲ ಅಂದ್ರೆ ಅವಳ ಮೇಲೆ ಅಷ್ಟೇ. ನಮ್ ಮನೇಲಿ ಹೆಂಗ್ ಗೊತ್ತ, ಹುಡುಗಿರ್ಗೆಲ್ಲ ರೇಗ್ಸಂಗಿಲ್ಲ. ಹುಡುಗಿರ್ ರೆಸ್ಪೆಕ್ಟ್ ಕೊಡ್ಬೇಕು. ಆದ್ರೆ ನಾನು ಸ್ವಲ್ಪ ತರ್ಲೆ ಹುಡುಗಿರ್ಗೆಲ್ಲ. ಏನಮ್ಮ ನಾನ್ ತರ್ಲೆ ತಾನೆ. ನಮ್ ಮನೇಲಿ 3 ಜನದಲ್ಲಿ ಯಾರಮ್ಮ ತರ್ಲೆ? ನಿಜ ಹೇಳು. ನಿಮ್ ಮಗನ, ನಾನ, ನಿಮ್ ಮಗಳ? ಶಿವ ಶಿವ ತರ್ಲೆ. ಅದೇ ಒಳ್ಳೆ ಹುಡುಗ ಯಾರಮ್ಮ? ಒಳ್ಳೆ ಹುಡುಗ ಇನ್ಮೇಲ್ ಗೊತ್ತಾಗುತ್ತೆ, ಈಗ ಸದ್ಯ ಗೊತ್ತಿಲ್ಲ. ಅಮ್ಮ ನಾನು ಒಳ್ಳೆ ಹುಡುಗ ಅಲ್ಲ ಅಂತ ಹೇಳ್ತಾ ಇದ್ದೆ ನೀನು. ಒಳ್ಳೆ ಹುಡುಗ ಈಗ ಒಂದು 80, ಇನ್ನು 20 ಆಗ್ಬೇಕು. 80% ಅದೆಲ್ಲ. ಓ, ಮದ್ವೆ ಆಗೋದಲ್ಲೋ ಲೆಕ್ಕ ಆಯ್ತು. ಹುಡುಗಿನ ಹೆಂಗ್ ನೋಡ್ಕೊತೀವಿ? 80 ಇದೆ, ಇನ್ನು 20 ನೋಡ್ಬೇಕು. ಹುಡುಗಿನ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂದ್ರೆ ನಾನು ಹಿಂಗ್ ಕಡಿಮೆ ಆಗ್ತಾ ಇರ್ತೀನಿ. ಮತ್ತೆ ಅವ್ರ ಫ್ರೀಡಮ್ ನ ನಾವ್ ಕಿತ್ಕೋಬಾರ್ದು. ನಾವೇನಂದ್ರೆ ನಮಗ್ ತಕ್ಕಂಗೆ ಇರ್ಬೇಕು, ಅವ್ರಿಗೆ ತಕ್ಕಂಗೂ ನಾವು ಇರ್ಬೇಕು. ನಾನ್ ಮದ್ವೆ ರೇಂಜ್ಗೆಲ್ಲ ಹೋಗಿಲ್ಲ. ಸ್ವಲ್ಪ ಹೇಳಿದ್ದು ಹುಡುಗಿರ್ನ ಅವ್ರ ತಕ್ಕಂಗೆ ಅವರು ನಮ್ಗಿರ್ಲಿ, ನಾವು ಅವ್ರಿಗೆ ತಕ್ಕಂಗೆ ಇರ್ಬೇಕು. ಸರಿ ಅಮ್ಮ. ಎಲ್ಲಾ ನೋಡ್ಕೊಬಿಡಿ. ಯಾರು ಅಂಕಲ್ಸ್ ಮತ್ತೆ ಇವಾಗ ಯಾರು ಮದ್ವೆ ಆಗ್ತಿದ್ರು ಅವ್ರನ್ನ ನೋಡ್ಕೊಂಡು ಮದುವೆ ಕಲ್ಸ್ಕೊಳ್ಳಿ ಅಂತ ನಮ್ಮ ಮಮ್ಮಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಲ್ವಮ್ಮ? ಹ್ಞೂ ಅಂತೆ. ಫೇವ್ರೆಟ್ ಸಾಂಗ್ ಬರ್ತಾಯ್ತು ಆಗ್ಲಾ? ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸತಿ ಆದರಿಸು ಮೈದುಂಬಿ ಹೆಂಗಮ್ಮ ಇತ್ತು? ಹಿಂಗಿತ್ತು ಹೇಳು. ಕೇಳಿಸ್ಲಿಲ್ವಾ? ಎಂದೆಂದು ನೀನೇ ಸಖಿ. ಹೆಂಗ ನಮ್ಮ ಮಮ್ಮಿ ಮಾತಿದ್ರೆ ನಮ್ಮ ಮಮ್ಮಿ ಈ ತರ ಕನ್ನಡಿ ಬರೀ ಹಾಕೊಂಡ್ಬಿಡ್ತಾರ ಅವಾಗ ನೋಡಿ. ಕಣ್ ಕಾಣಲ್ವಲ್ಲ, ಏನ್ ಮಾಡೋಣ. ಸರಿ ಆಯ್ತು. ವಿಡಿಯೋ ಬಂತು ಅಂತ ಬಿಚ್ಚಿಟ್ಬಿಟ್ರು. ಇಲ್ಲ ಹಾಕಳಮ್ಮ, ಪರವಾಗಿಲ್ಲ. ಅದು ಎಲ್ಲಾ ತಾಯಿಂದಿರು ಹಾಕೋತಾರೆ. ಆ ಸ್ಪೆಕ್ಸ್ ಒಂದು ಹಾಕೊಂಡ್ರೆ ಅದೊಂದು ಫುಲ್ಫಿಲ್ ಅವ್ರಿಗೆ. ಹೊಸದ್ ತಗೋಬೇಕಿಲ್ಲ ಶಿವ? ಏನು ಹೊಸದ್ ತಗೋಬೇಕು? ತಕ್ಕೊಡ್ತೀನಿ ಬಿಡಮ್ಮ. ವಿಡಿಯೋ ಬೇಗ ಎಷ್ಟು ಹೇಳು, ಕ್ಯಾಮ್ರಾಗೆ. ಸೂಪರ್ ಇದೆ. ಟೇಸ್ಟ್ ಏನಂತ ಗೊತ್ತಾಗ್ತಲ್ಲ. ಇದು ಎಂತದ ನೇರ್ಲೆ ಹಣ್ಣ. ಅದು ಅಲ್ಲೇ ಇರ್ಲಿಂತೀಯಾ? ಜೀ ಬುಂಬ. ಅವಾಗ 5 ರೂಪಾಯಿ ಪೇಮೆಂಟ್, 1700 ರೂಪಾಯಿ ಪೇಮೆಂಟ್ ಮಂತ್ಲಿಗೆ. ಮಂತ್ಲಿ ಸಂಬಳ ಬತ್ತು ಅಂದ್ರೆ ಮಕ್ಕಳು ಕರ್ಕೊಂಡು 5 ರೂಪಾಯಿ ದೋಸೆ ಚಾಮರಾಜಪೇಟೆಗೆ ಹೋಗ್ತಾ ಇದ್ವಿ. ಅವಾಗ ನಿನ್ಗೆ ಅನ್ಸಿತ್ತಮ್ಮ ನಿಮ್ ಮಕ್ಳನ್ನ ಹೆಂಗ್ ಕರ್ಕೊಂಡ್ ಬರ್ತಾರೆ ನಾನು ದೊಡ್ಡವರಾದ್ಮೇಲೆ ಅಂತ? ಯಾವ್ದನ್ನು ಎದುರು ನೋಡ್ಬಾರ್ದು, ಅದು ತಾನಾಗಿ ತಾನು ನಡಿಬೇಕು. ಓಕೆ, ನಾವ್ ಎದುರು ನೋಡಿದ್ರೆ ಅದು ಸಿಗಲ್ಲ. ನಾವು ಎದುರು ನೋಡಲ್ಲ ಅಂದ್ರೆ ಅದೇ ಬರುತ್ತೆ. ಇನ್ನೊಂದೇನಂದ್ರೆ ಒಂದು ಇಂಡಿಪೆಂಡೆಂಟ್ ವುಮೆನ್ ಊರ್ ಬಿಟ್ಟು ಊರ್ ಬಂದಿ ನಮ್ನೆಲ್ಲ ನೋಡ್ಕೊಂಡು ಮಕ್ಕಳುಗಳನ್ನೆಲ್ಲ ಓದಿಸಿ, ಆಮೇಲೆ ಫ್ರೀ ಬಸ್ ಅವೆಲ್ಲ ಕಾಸು ಕೊಡ್ಬೇಕು. ಟ್ರೈನ್ 40 ರೂಪಾಯಿ. ಸೀರಿಯಸ್ ಆಗಿ ಹೇಳ್ತೇನೆ, ತುಂಬಾನೇ ಕಷ್ಟ. ಆಗಿನ ಜನರೇಷನ್ ಅಲ್ಲಿ ತುಂಬಾ. ಅದನ್ನ ನೀವ್ ಹಂಗಂತೀರಾ? ನಿಂಗೆ ನಿಂಗ್ ತಗೋ, ಇಲ್ಲ ಅರ್ಧ ತಗೋ.
ಆಮೇಲೆ ನಮ್ಮ ಮಮ್ಮಿ ನನಗ್ ಫಸ್ಟ್ ಅನ್ಕೋತಿದ್ದೆ ಏನ್ ನಮ್ಮ ಮಮ್ಮಿ ದುಡ್ಡೇ ಖರ್ಚು ಮಾಡಲ್ಲ ಅಂತ ಅನ್ನಿಸ್ತಿತ್ತು. ಆಮೇಲೆ ಅನ್ಕೊಂಡೆ, ಆಮೇಲೆ ಅರ್ಥ ಆಯ್ತು ಏಜ್ ಆಗ್ತಾ ಏನಕ್ಕೆ ಕೇಳಿಲ್ವಾ ಆ ದುಡ್ಡು ಸೇವ್ ಮಾಡ್ಬೇಕಂದ್ರುನು ಏನಕ್ಕೆ ನಮ್ಗೋಸ್ಕರನೇ, ಬೇರೆ ಏನಕ್ಕೂ ಅಲ್ಲ ಅಲ್ಲಮ್ಮ. ಏನ್ ಹೇಳಮ್ಮ, ಎಮೋಷನಲ್ ಆಗ್ತಾ ಇತ್ತು ನಮ್ಮ ಮಮ್ಮಿ. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಮ ಮಮ್ಮಿ ಇದುವರೆಗೂ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ, ನಾನು ಏನಾದ್ರು ಒಂದೇ ಅನ್ಕೊಳ್ಳಿ ಅಮ್ಮ ಈ ತರ ಬ್ಲಾಗ್ ಮಾಡ್ತಾ ಇದೀನಿ, ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ ನಮ್ಮ ಮಮ್ಮಿ ಏನಂತ, ನೀನ್ ಏನ್ ಬೇಕಾದ್ರೂ ಮಾಡೋ, ಅದು ಒಂದು ಕೆಟ್ಟದು ಅಂತ ಗೊತ್ತಾಗಿದ ತಕ್ಷಣ ಬಿಟ್ಬಿಡು ಅಂತಾರೆ. ಅದೊಂದು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಒಂಥರ ನಮ್ಮ ಮಮ್ಮಿ ಒಬ್ರು ಕೆಟ್ಟದು ಮಾಡ್ಬೇಡ ಅಂತ ಹೇಳ್ತಾರೆ, ನಮ್ಗದು ತುಂಬಾ ಇಷ್ಟ. ಕೆಟ್ಟದು ಅಂತ ಗೊತ್ತಾಗಿದ ತಕ್ಷಣ ಬಿಟ್ಬಿಡು ಅಂತಾರೆ. ನಮ್ಮ ಮಮ್ಮಿಯಿಂದ ನಾನು ಎಷ್ಟೊಂದು ಕಲ್ತ್ಕೊಂಡಿದೀನಿ ಧೈರ್ಯ. ನಿಜ ಹೇಳ್ತೀನಿ, ನನ್ ಬ್ಯಾಕ್ ಬೋನ್ ಅಂದ್ರೆ ನಮ್ಮ ಮಮ್ಮಿನೇ. ಜಿಂದಾನು ನಾನು ನೋಡ್ತಾನೆ ಇದೀನಿ, ಪ್ರತಿ ಕ್ಷಣನು ನಂಗೆಲ್ಲ ನನ್ ಕಣ್ಮುಂದೆ ಇದೆ. ಇವತ್ತು ಕಸ ಅನ್ಕೊಂತೀವಿ, ನಾಳೆ ಆ ಕಸನೇ ಕೂಡ ರಸ ಆಗುತ್ತೆ. ಅದರಿಂದ ಯಾರ್ಯಾರನು ಕಸ ಅಂತ ಅನ್ಕೋಬೇಡಿ. ನಮ್ಮ ಮಮ್ಮಿ, ನಾನ್ ಇವತ್ತು ಒಬ್ಬೊಬ್ರೆ ಓಡಾಡ್ತೀನಿ ಮತ್ತೆ ಒಂದ್ ಧೈರ್ಯ ಇದೆ ಅಂದ್ರೆ, ಇಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ನಮ್ಮ ಮಮ್ಮಿನ ಕಾರಣ. ಏನಕ್ಕೆ ಅಂದ್ರೆ ಅವಮ್ಮ ಅವಾಗಿಂದನೂ ನಮ್ಗೆ ಹೇಳೋದು ಒಂದೇ, ನನಗ್ ನಮ್ಮ ಅಕ್ಕ ಇದಾರೆ, ನಮ್ಮ ಅಕ್ಕಂಗೂ ಹೇಳೋದು ಒಂದೇ, ಧೈರ್ಯವಾಗಿರು, ಎಲ್ಲೇ ಹೋದ್ರು ಏನೇ ಮಾಡೋದು ಧೈರ್ಯವಾಗಿ ಮಾಡು, ಕೆಟ್ಟದಂತ ಗೊತ್ತಾಗಿದ ಅಲ್ಲಿಂದ ಬಂದ್ಬಿಡು ಅಂತಾರೆ. ನಂಗೆ ಸೀರಿಯಸ್ ಆಗಿ ಅದೊಂದು ಇನ್ನೂ ನೆನಪಲ್ಲಿದೆ ನನಗೆ. ನಾನು ನಮ್ಮ ಮಮ್ಮಿಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟಿದ್ದೀನಿ ಸೀರಿಯಸ್ ಆಗಿ. ಆದ್ರೆ ಏನು ಅಂದ್ರೆ ನಾನು ಹೆಂಗಮ್ಮ ಓನ್ ಏನಕ್ಕೆ ಅದೇನು ಅಲ್ಲಿ ಮಂಜುಳಾ ಮನೇಲಿ ಇದ್ವಲ್ಲ, ಸ್ಟುಡಿಯೋ ಓನ್ ಸ್ಟುಡಿಯೋ ಮಾಡ್ತೀನಿ ಅನ್ಬಿಟ್ಟು ಅವನು ಕಷ್ಟ ಪಟ್ಬಿಟ್ಟ ಅವನು. ಇಲ್ಲ ಅವಾಗಿಂದ ಅಯ್ಯೋ ಅದೆಲ್ಲ ಬಿಡಿ, ಅದು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಆದ್ರೆ ನಾನು ಅಷ್ಟೇ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಮ್ಮ ಮಮ್ಮಿಯಿಂದನೇ ಕಲ್ತಿರೋದು. ನಾನು ಒಬ್ನೊಬ್ನ ಎಲ್ಲೆಲ್ಲಿ ಹೋಗ್ತೀನಿ ಅಂದ್ರೂ ನಮ್ಮ ಮಮ್ಮಿ ಧೈರ್ಯ, ಮತ್ತೆ ಎಲ್ಲಾದ್ರೂ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ ಅಂದ್ರೂ ನಮ್ಮ ಮಮ್ಮಿ ಧೈರ್ಯ. ಎಲ್ಲ ಅಮ್ಮಂದಿರು, ಎಲ್ಲ ಅಪ್ಪಂದಿರು, ಯಾರ್ಯಾರ ಮಕ್ಕಳನ್ನ ನೋಡ್ಕೋತಿದ್ದೀರೋ, ಇವತ್ ನಾವೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದೀವಿ, ನಾವ್ ಇನ್ಮೇಲಿಂದ ನಿನ್ನ ನೋಡ್ಕೋತೀವಿ, ಸರಿನಾ? ಏನಮ್ಮ, ನಮ್ಮ ಮಮ್ಮಿನ ಕರ್ಕೊಂಡ್ ಬರ್ಬೇಕು ಅಂತ ಇತ್ತು, ಇವತ್ ಕರ್ಕೊಂಡ್ ಬಂದಿದ್ದೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ ನನ್ನ ಜೊತೆ ಬಂದಿದ್ದಕ್ಕೆ. ಅದನ್ನ ನಿಮ್ ಜೊತೆ ನಾನ್ ಹಂಚ್ಕೋತಿದ್ದೀನಿ, ಅದು ನಂಗೆ ತುಂಬಾ ಖುಷಿ ಆಗ್ತದೆ. ಏನು ಅಂದ್ರೆ ನಮ್ಮ ಮಮ್ಮಿ ಇರೋರು ನನಗೆ ಜಾಸ್ತಿ ಅಂತ ಅಲ್ಲ, ಹೊಡೆದೇ ಇಲ್ಲ ನನಗೆ ಹೊಡೆಯೋದೇ ನಮ್ಮ ಅಕ್ಕ ಒಬ್ರೆ. ಯಾರಾದ್ರೂ ಏಟು ಹೊಡೆಯೋದು ಹೆಂಗೆ ಅಂದ್ರೆ ನಮ್ಮ ಮಮ್ಮಿ ಇದುವರೆಗೂ ಒಂದ್ ನೊಟಕ್ ಅಷ್ಟೇ, ಅಮ್ಮ ಹೆಂಗಮ್ಮ ನೊಟಕ ಇಕ್ತಿದಲ್ಲ ಹಂಗೆ ನೊಟಕ ಇಕ್ಬಿತ್ತು ಅಷ್ಟೇ. ಆದ್ರೆ ನಮ್ಮ ಮಮ್ಮಿ ಇದುವರೆಗೂ ಹೇಳ್ತಾ ಇದೀನಿ, ನನಗೆ ಬೈತಾರ ಬೇಕಾದ್ರೆ ಕ್ರಿಕೆಟ್ ಮಾತಲ್ಲಿ, ಅದ್ ಹೇಳಕ್ ಆಗಲ್ಲ, ಸೆನ್ಸರ್ ಕಟ್ತಾರ. ಆಮೇಲೆ ಅದು ಮನ್ಸಿಂದ ಅಲ್ಲ, ಅದೊಂದು ಜಾಲಿ ಬೈತಾರೆ. ಆಮೇಲೆ ಏನಕ್ಕೆ ನಿನ್ ನನ್ಗೆ ಹೊಡಿತಾನೆ ಇರ್ಲಿಲ್ಲ, ಚಿಕ್ಕ ಮಗ ಪ್ರೀತಿ ಮಗ ಅಂತ ಹಂಗಂತಾರೆ. ನೋಡಿದ್ರೆ ದೊಡ್ಡ ಮಗನ್ ಕಂಡ್ರೆ ಇವಿ ಪ್ರೀತಿ, ನನ್ ಕಂಡ್ರೆ ಪ್ರೀತಿನೂ ಇಲ್ಲ. ನನ್ಗೆ ತರ ಬೇಜಾರಾಗ್ತಿತ್ತು. ನಮ್ಮ ಮಮ್ಮಿ ನೋಡು ದೊಡ್ಡ ಮಗನ್ ಮಾತ್ರ ಪ್ರೀತಿಸ್ತಾರೆ, ನಮ್ಮ ಅಕ್ಕನ ಮಾತ್ರ ಪ್ರೀತಿಸ್ತಾರೆ ಅಂತ. ಆದ್ರೆ ಇವಾಗ ಅರ್ಥ ಆಯ್ತು, ಏನಂದ್ರೆ ಮಕ್ಕಳು ಎಷ್ಟೇ ಜನ ಮಕ್ಳಲ್ಲಿ ಎಲ್ರಿಗೂ ಒಂದೇ ಪ್ರೀತಿನೇ, ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಕೊಡೋದು, ಗೊತ್ತಾ? ಎಮರ್ಜೆನ್ಸಿ ಅಂದ್ರೆ ನಮ್ಮ ಮಮ್ಮಿನ ನಂಗೆ ದುಡ್ಡು ಕೊಡೋದು, ಗೊತ್ತಾ? ಇವತ್ತು ಹೆಂಗಿತ್ತಮ್ಮ ನಿನ್ಗೆ? ಇವತ್ತು ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ನೀನ್ ಹಂಗ್ ಮಾತಾಡ್ಬೇಡ, ಸಿಸ್ಟಮೆಟಿಕ್ ಆಗಿ ಮಾತಾಡ್ಬೇಡ, ಆರಾಮ ಮಾತಾಡು. ಹೆಂಗ ಅನಿಸ್ತು ನಿನ್ಗೆ ಇವತ್ತು ಅಂತ? ಅನ್ಕೊಂಡಿದ್ದ ಹೆಂಗಲ್ಲ ಸರ್ಪ್ರೈಸ್ ಇತ್ತ? ಎಲ್ಲ ಸೀರಿಯಸ್ ಆಗಿ ನಮ್ಮ ಮಮ್ಮಿ ಗೊತ್ತಿರ್ಲಿಲ್ಲ ನಾನ್ ಈ ತರ ಬಟ್ಟೆ ಎಲ್ಲ ಕೊಡಿಸ್ತೀನಿ ಅಂತ. ನಮ್ಮ ಮಮ್ಮಿ ಅಸ್ಯೂಮ್ ಮಾಡ್ಕೊಂಡಿರಲ್ಲ, ಬಟ್ ನಾನ್ ಕೊಡಿಸಿದೀನಿ. ಹೆಂಗ ಅನಿಸ್ತಮ್ಮ ಇವತ್ತು? ಹೇಳಿ ಹೆಂಗಿತ್ತು ಡೇ ಅಂತ. ಈ ಕಡೆ ಬನ್ನಿ ಇನ್ ತೋರಿಸ್ತೀನಿ. ಹೆಂಗಿತ್ತವ? ಬಂದು ದಿಢೀರ್ ಅಂತ ಡಿ ಮಾರ್ಟ್ಗೆ ಹೋದ್ರು, ಅಯ್ಯೋ GT ಮಾಲ್ಗೆ ಹೋದ್ರು. ಅಲ್ಲಿಂದ ತಗೋ ಅಂತಾರೆ, ನನ್ಗೆ ಏನ್ ತಗೋಬೇಕಂತ ನಂಗೆ ಗೊತ್ತಿಲ್ಲ. ಆಮೇಲೆ ಇದ್ ತಗೋ ಅದ್ ತಗೋ ಅಂತ ಲಾಸ್ಟ್ ಅಲ್ಲಿ ವೈಟ್ ಇಂದ ಎಲ್ಲೋ ಬಂತು, ಎಲ್ಲೋ ಇಂದ ಬ್ಲೂ ಬಂತು. ಶಿವ ಬ್ಲಾಗ್ ಅನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ನೀವೆಲ್ರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ಹೆಂಗೆ ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ನಮ್ಮ ಮಮ್ಮಿನ, ಆಯ್ತಾ? ಫ್ಯೂಚರ್ ಅಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ನೋಡ್ಕೋತೀನಿ. ಲವ್ ಯು ಟು. ಇವಾಗ ನಮ್ಮ ಮಮ್ಮಿ ಜೊತೆ ಮಾತಾಡ್ಕೊಂಡು ಮತ್ತೆ ನಮ್ಮ ಮಮ್ಮಿ ಸುತ್ತಾಡ್ಸ್ಕೊಂಡು ಎಲ್ಲ ಬಂದೆ, ಖುಷಿ ಆಗ್ತಿದೆ ನನಗೆ. ಇವತ್ತೊಂಥರ ಸ್ಪೆಷಲ್ ಡೇ ಅನ್ಕೋತೀನಿ ನನಗೆ ನನ್ನ ಲೈಫ್ ಅಲ್ಲಿ. ಆಮೇಲೆ ಇವಾಗ ಈ ವಿಡಿಯೋ ಎಂಡ್ ಸ್ಟೇಜಿಗೆ ಬಂದಿದ್ದೀವಿ. ಇದೇ ತರ ಹೊಸ ಕಂಟೆಂಟ್ ಮತ್ತೆ ನೆಕ್ಸ್ಟ್ ಬರೋ ಕಂಟೆಂಟ್ ಸಕ್ಕತ್ತಾಗಿದೆ. ನಾನು ಇವಾಗ್ಲೇ ಹೇಳ್ತಿದ್ದೀನಿ, ಸೂಪರ್ ಆಗಿದೆ. ನೀವು ಯಾರು ಅನ್ಕೊಂಡಿರಲ್ಲ ಕಂಟೆಂಟ್ ಮಾಡ್ತೀನಿ ಅಂತ. ಆ ಕಂಟೆಂಟ್ ಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ, ನೀವು ವೇಟ್ ಮಾಡ್ತಾ ಇರಿ. ಇನ್ನೊಂದೇನು ಅಂದ್ರೆ ಲಾಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ಶಿವು ಬ್ಲಾಗ್ ನ ನೋಡ್ತಾನೆ ಇರ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಅಂತೂ ಮರಿದೆ ಮಾಡಿ.
ಓಂ ನಮಃ ಶಿವಾಯ.